ಬಾಂಗ್ಲಾದೇಶದ ಮೂಲಭೂತವಾದಿಗಳು ಈಗಿನ ರಾಜಕೀಯ ಅರಾಜಕತೆಯನ್ನು ಹಾಗೂ ರಾಜಕೀಯ ಆಡಳಿತ ಅಸ್ಥಿರತೆಯನ್ನು ದುರುಪಯೋಗಪಡಿಸಿಕೊಂಡು ಹಿಂದೂಗಳನ್ನು ಗುರಿಯಾಗಿಟ್ಟುಕೊಂಡು ಪ್ರಸ್ತುತ ಬಾಂಗ್ಲಾದೇಶದ ಮೂಲಭೂತವಾದಿಗಳು ಹಾಗೂ ಕೆಲವು ಉಗ್ರ ಸಂಘಟನೆಗಳ ಕಾಣದ ಕೈಗಳ ಸಹಾಯದಿಂದ ಹಿಂದೂಗಳನ್ನು ಗುರಿಯಾಗಿಸಿಕೊಂಡೇ ಹಿಂದೂಗಳ ಮನೆ, ಅಂಗಡಿ ಹಾಗೂ ದೇವಸ್ಥಾನಗಳ ಮೇಲೆ ಮುತ್ತಿಗೆ ಹಾಕಿ ಹಿಂದೂಗಳನ್ನು ಹಾಡುಹಗಲೇ ಹಿಂದೂಗಳ ಮನೆಗಳಿಗೆ ನುಗ್ಗಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆ ಹಾಗೂ ಹಿಂದೂ ಮಕ್ಕಳನ್ನು ಅಮಾನುಷ್ಯವಾಗಿ ಕೊಂದು ಹಾಕುತ್ತಿದ್ದು, ಸಾಮೂಹಿಕವಾಗಿ ನೇಣು ಹಾಕಿ ಕೊಲ್ಲುವುದು ಹಾಗೂ ಹಿಂದೂಗಳ ಮನೆ, ಅಂಗಡಿ ಮುಂಗಟ್ಟುಗಳನ್ನು ಸುಟ್ಟು ಹಾಕುತ್ತಿದ್ದು, ಈ ಬಗ್ಗೆ ಇಲ್ಲಿಯವರೆಗೆ ಅಲ್ಲಿನ ಪ್ರಸ್ತುತ ಸೇನಾ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆರೋಪಿ ದುಷ್ಕರ್ಮಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನು ಅಲ್ಲಿಯ ಬಹುಸಂಖ್ಯಾತರು ಅವರ ಮೇಲೆ ಈ ರೀತಿಯ ಅಮಾನುಷ್ಯವಾದ ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಸದರಿ ಇಂತಹ ಘಟನೆಗಳನ್ನು ಶ್ರೀರಾಮ ಸೇನೆ ಹಾಗೂ ಹುಕ್ಕೇರಿಯ ಸಮಸ್ತ ಹಿಂದೂ ಬಾಂಧವರು ಖಂಡಿಸಿದರು. ಕಾರಣ ಮೇರವರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ, ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಹಿಂಸೆಯನ್ನು ತಡೆಯಲು ಕೂಡಲೇ ಭಾರತ ಸರ್ಕಾರ ಮಧ್ಯ ಪ್ರವೇಶಿಸಿ ಹಿಂದೂಗಳನ್ನು ರಕ್ಷಿಸಿ ಭಾರತಕ್ಕೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಮುಖ ಶಿವರಾಜ್ ಅಂಬಾರಿ, ವಿವೇಕ್ ಪುರಾಣಿಕ್, ವಿಠಲ್ ಹೆಗ್ಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ಒಂದು ವಾರದಿಂದ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ, ಮೀಸಲಾತಿಯ ಹೋರಾಟ ಉದ್ದೇಶ ಗುರಿ ಒಂದೇನೋ ಬೇರೆ, ಆ ಉದ್ದೇಶ ಗುರಿ ಹೊರತುಪಡಿಸಿ ಈ ದೇಶದಲ್ಲಿ, ಈ ಬಾಂಗ್ಲಾದೇಶದ 1,30,00,000 ಮೇಲೆ ತಿರುಗಿ ನೇರವಾಗಿ ಇಡೀ ದೇಶಾದ್ಯಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮಹಿಳೆಯರನ್ನ ಅತ್ಯಾಚಾರ, ಮಹಿಳೆಯರನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕುತ್ತಿಗೆಗೆ ಹಗ್ಗ ಹಾಕಿ ಬಟ್ಟೆ ಕಟ್ಟಿ, ಆಮೇಲೆ ಹಿಂದೂ ಯುವಕರನ್ನ ದಾರಿಯಲ್ಲಿನ ಮಧ್ಯ ಗುಂಪು ಘರ್ಷಣೆಯಲ್ಲಿ ಹೊಡೆದುಕೊಳ್ಳುವಂತ ವಿಕೃತಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಕೂಡಲೇ ಬಾಂಗ್ಲಾದೇಶ ಕೇಳಬೇಕು, ಅವರಿಗೆ ತಿನ್ಲಿಕ್ಕೆ ಅನ್ನ, ನೀರು ಮತ್ತೆ ಬಟ್ಟೆ ಹೋಗೋದೇ ಭಾರತದಿಂದ. ಒಂದು ವೇಳೆ ನೀವು ಇದೇ ತರ ಹಿಂದೂಗಳ ಮೇಲೆ ಹಾರಾಟ ಮಾಡಿದ್ರೆ ಎಲ್ಲ ಬಂದ್ ಮಾಡಿ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ನಮ್ಮ ಮೋದಿಜಿ ಅವರು ಹೆಂಗ ಗಾಂಧೀಜಿ ಅವರು ಇದ್ರಲ್ಲ ಅದೇ ತರ ಇನ್ನೊಂದು ಗಾಂಧೀಜಿ ಆಗ್ತಾರೆ ಮೋದಿ ಅವರು. ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸಾಕಷ್ಟು ಇಡೀ ದೇಶದಲ್ಲೇ ಸೇರಿ ಬೇರೆ ದೇಶದಲ್ಲಿ ನೋಡಿದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಪ್ರತಿನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕೂಡಲೇ ನಿಲ್ಲಿಸುವಂತ ತಾಕತ್ ವಿಶ್ವಗುರು ಆದಂತ ನರೇಂದ್ರ ಮೋದಿ ಅವ್ರಿಗಿದೆ. ಅದನ್ನು ಮಾಡ್ಲಿಲ್ಲ ಅಂತಂದ್ರೆ ತಕ್ಕ ಪಾಠ ನಿಮಗೂ ಕಲಿಸ್ತಾರೆ. ನೀವು ಶಾಂತಿಯಿಂದ ಹಿಂದೂಗಳು ಎಷ್ಟೇ ಜನ ಸತ್ರು ನೀವು ಕೇರ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಗಾಂಧಿ ಸ್ಥಾನದಲ್ಲಿ ನೀವು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಕೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.